ಸವಿತಾ ಸಮಾಜದ ಒಂದು ಅಂಕಣಕ್ಕೆ ಕರ್ಕೊಬಂದು ಅವರನ್ನ ಸವಿತಾ ಸಮಾಜದ ಏನು ನಾವು ಹೇಳ್ತೀವಿ ಸವಿತಾ ಬಂದು ನಾವೆಲ್ಲ ಒಂದು ಅಂತ ಎಲ್ಲಾ ವೃತ್ತಿ ಮಾಡೋ ನಮ್ಮಲ್ಲಿ ಹಲವಾರು ಇದ್ದಾರೆ, ಕಲಾವಿದರಿದ್ದಾರೆ, ನಮ್ಮ ವೃತ್ತಿ ಮಾಡ್ತಿರೋ ಬ್ಯೂಟಿಷಿಯನ್ ಇದ್ದಾರೆ, ಒಳ್ಳೊಳ್ಳೆ ಉನ್ನತ ಸ್ಥಾನದಲ್ಲಿ ಇರೋಂಥವ್ರು ಇದ್ದಾರೆ. ಹಾಗಾಗಿ ಈ ಒಂದು ಗ್ರಾಮದಲ್ಲಿ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ದಂಪತಿಗಳು ಕೋರಿದ್ದಕ್ಕೆ ಬಂಧುಗಳಿಗೆ ಹಾಗೂ ಒಂದು ಉಷಾ ಹೇರ್ ಸ್ಟೈಲ್ ನ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ಎಲ್ಲ ಹೃದಯವಂತರಿಗೆ, ಹಿರಿಯರಿಗೆ, ಮಹಿಳೆಯರಿಗೆ, ಆತ್ಮೀಯರಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನೆ ಸಲ್ಲಿಸಿದ್ದೇನೆ. ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಕಾರಣ ಇಷ್ಟೇ, ಶಿವಮೊಗ್ಗ ಎಲ್ಲಿದೆ, ತುಮಕೂರು ಎಲ್ಲಿದೆ, ನಮ್ಮನ್ನು ಎಲ್ಲ ಇರೋರನ್ನ ಕರೆಸ್ಬಿಟ್ಟು ನಮ್ಮ ಸಮಾಜದ ಬಂಧುಗಳನ್ನ ಅರಸಿ ಆರೈಸಿದ್ರಲ್ಲ, ಏನು ನಾಡ ದೇವತೆ ಚಾಮುಂಡೇಶ್ವರಿ ತಾಯಿ ಇದ್ದಾರೆ. ಈ ದಂಪತಿಗಳ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ, ಉನ್ನತಿ ಹೊಂದಲಿ ಅಂತ ಕಾಣ್ತೀನಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಶ್ರೀನಿವಾಸ ಶಿವಶಂಕರ್ ಭದ್ರಾವತಿ. ಒಂದು ತಿಂಗಳ ಕಾಲ ರಾಜ್ಯದಲ್ಲಿ ಸ್ಟ್ರೈಕ್ ಮಾಡಿ ಅವರ ಬೇಡಿಕೆಯನ್ನು ಈಡೇರಿಸಿಕೊಂಡಂತ ಹೆಗ್ಗಳಿಕೆ ಆಶಾ ಕಾರ್ಯಕರ್ತರಿಗೆ ಸೇರುತ್ತೆ. ಅಂತ ಸಾಲಲ್ಲಿ ನನ್ನ ಸಮಾಜದ ಹೆಣ್ಮಕ್ಳು ಅಂದ್ರೆ ನೀವು ಮಾತಾಡ್ಬೇಕು, ಎರಡು ಮಾತು ಏನಾದ್ರೂ ಮಾತಾಡಿ ಖುಷಿ. ವಾಸವಿ ಪವನ್ ಅವರಿಗೆ ದಂಪತಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಚಪ್ಪಾಳೆ. ಮಹಿಳಾ ನಾಯಕ ಶಾರದಾಂಬೆ ಆಗಿದ್ದಾರೆ. ತಾಲೂಕಿನ ಈಗಿನ ಅಧ್ಯಕ್ಷರು ಹಾಗೆ ಮಾಜಿ ಅಧ್ಯಕ್ಷರು ಅವ್ರಿಗೂ ಕೂಡ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಹೋರಾಟ ಸಮಿತಿ ತಂಡದ ವತಿಯಿಂದ ವಾಸವಿ ಪವನ್ ಕಲಾ ಹೃದಯವಂತರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸುವ ಒಂದು ಕಾರ್ಯಕ್ರಮ. ನಾವು ನಮ್ಮವರು ಓಕೆ. ಹಾಗೆ ಹಿರಿಯ ನಾಯಕರು ಇಬ್ಬರಿಗೂ ಅಭಿನಂದನೆ, ಒಂದು ಪುಷ್ಪ ನಮನ. ಸಕಲವನ್ನ ಜಗನ್ಮಾತೆ ಕರುಣಿಸ್ಲಿ, ಒಳ್ಳೇದಾಗ್ಲಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ನಾರಾಯಣ್ ಉಷಾ ಹೇರ್ ಸ್ಟೈಲ್ ಅಂಗಡಿ ಓಪನ್ ಪೂಜಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ನಾವು ಬೇರೆ ಕಾರ್ಯಕ್ರಮ ಇದ್ದಿದ್ದರಿಂದ ತಡವಾಗಿ ಬಂದು ಕ್ಷಮಿಸಿ ಅಂತ ಕೇಳ್ತಾ, ವೇದಿಕೆ ಮೇಲೆ ಇರುವಂತ ನಮ್ಮ ಸಮಾಜದ ಬಂಧುಗಳು ಅಂದ್ರೆ ಅವರೆಲ್ಲ ಹಿರಿಯರು, ನಾವಿನ್ನು ಈಗ ಹೆಜ್ಜೆ ಇಟ್ಟಿರೋಂಥವ್ರು. ಅವರು ಇವತ್ತಿನ ಭದ್ರಾವತಿಯಿಂದ ಬಂದವ್ರೆ, ಬೇರೆ ಬೇರೆಯಿಂದ ಬಂದವ್ರೆ. ನಮ್ಗೆ ಇಷ್ಟೊಂದು ಇದಾಗಿ ಗ್ರ್ಯಾಂಡ್ ಆಗಿ ಹಿಂಗೆಲ್ಲ ಮಾಡ್ತಾರೆ ಅಂತ ಮಾಹಿತಿ ಇಲ್ಲ. ಸುಮ್ಮನೆ ಒಂದು ಹೇಳಿದ್ರು, ನಾವು ಹೋಗ್ಲೇಬೇಕು, ಮುತ್ತುರಾಜ್ ಬರ್ತಾರೆ ಅಂದ್ರು. ಏನವರು ಈಗ ರಾಜ್ಯ ಐದು ಮಂಡಳಿ ಅಧ್ಯಕ್ಷರಿಂದ ನಾವು ಕಾಣಲೇಬೇಕು, ಬಂದರಿಗೆ ಗೌರವ ಕೊಡ್ಬೇಕು ಅಂತ ಇವತ್ತಿನ ದಿನ ನಾವು ಬಂದ್ವಿ. ಆದ್ರೂ ಯಾರು ಶ್ರೀಮತಿ ವಾಸವಿ ಪವನ್ ಅವರು ಮಾಡಿರುವಂತ ಕಾರ್ಯಕ್ರಮ ನಮ್ಗನ್ಕ ಸಮಾಜ ಇನ್ನು ಇದೆ ಅನ್ನೋದೊಂದ ಗುರುತಿಸ್ತಾ ಐತೆ ನೋಡ್ತಾ ಇದ್ರೆ. ಯಾಕೆಂದ್ರೆ ನಮ್ಮಲ್ಲಿ ಬೇಳೆಣಿಕೆ ಎಷ್ಟು ಜನಸಂಖ್ಯೆ ಇರೋದ್ರಿಂದ ಇಂಥ ಕಾರ್ಯಕ್ರಮ ಮಾಡಕ್ಕೆ ಬೇರೆ ಜನ ಸಪೋರ್ಟ್ ಬರಲ್ಲ. ಆದ್ರೆ ನಮ್ಗೆ ಇವತ್ತಿನ ದಿನ ಏನೇ ಆದ್ರೂ ಇದನ್ನ ಪ್ರಚಾರ ಮಾಡ್ಬೇಕಿತ್ತು. ನಾವು ಕೈ ಜೋಡಿಸಿವೋ, ಯಾಕೋ ನಮ್ಗೆ ಒಂಥರ ಇಲ್ಲಿ ಬಸ್ ಮೇಲೆ ಹಿಂಗ ಅನ್ನಿಸ್ತಾ ಇದೆ. ಇರ್ಲಿ, ಇದು ಯಶಸ್ವಿ ಆಗ್ಲಿ, ಚೆನ್ನಾಗಿ ಮುಂದುವರಿಸ್ಲಿ. ಇಂಥ ಅಂಗಡಿಗಳು ಇನ್ನೂ ನಮ್ಮ ಸಮಾಜದ ಮಕ್ಕಳು ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಇವತ್ತ ಹಳೆ ಕಾಲದ್ದೇ ಇಟ್ಕೊಂಡಿದ್ರೆ ಯಾವುದೇ ಜಾಸ್ತಿ ನಾವು ಏನು ಮಾಡಕ್ ಆಗಲ್ಲ. ಆದ್ರಿಂದ ನವೀನ ರೀತಿಲಿ ಮಾಡೋ ಅಂತ ಯುವಕರು ಒಳ್ಳೊಳ್ಳೆ ಅಂಗಡಿಗಳನ್ನ ತೆಗಿಬೇಕು, ಒಳ್ಳೆ ಶಿಸ್ತಾಗಿರ್ಬೇಕು. ಅಂಗಡಿ ಇವತ್ತಿನ ದಿನ ಶಿಸ್ತಿಲ್ದಲೇ ಇದ್ರೆ ವ್ಯಾಪಾರ ಇರಲ್ಲ. ಇವತ್ತು ಯಾರೋ ಬೇರೆ ರಾಜ್ಯದವ್ರು ಬಂದು ಅಂಗಡಿ ಕ್ಲೀನ್ ಆಗಿ ಡೆಕೋರೇಷನ್ ಮಾಡ್ಬಿಟ್ಟು ಬಹಳ ದುಡ್ಡು ಮಾಡ್ಕೊಂಡು ಹೋಗೋ ಜನ ಆಗ್ಬಿಟ್ಟವ್ರೆ. ಅದೇ ರೀತಿ ನಮ್ಮಲ್ಲೇ ನಾವು ಅದನ್ನ ರೂಢಿಸ್ಕೋಬೇಕು, ಶಿಸ್ತಿರ್ಬೇಕು, ಒಳ್ಳೆ ನೀಟ್ನೆಸ್ ಇರ್ಬೇಕು. ಹಂಗಾದಾಗ ನಾವೇ ಅವ್ರನ್ನ ಆಚೆ ಓಡಿಸೋ ಅಂತ ಒಂದು ಪರಿಸ್ಥಿತಿ ನಾವು ಮಾಡ್ಕೋಬಹುದು. ಅದರಿಂದ ಇವತ್ತಿನ ದಿನ ಏನ್ ಕೆಜಿ ಟೆಂಪಲ್ ನಲ್ಲಿ ಇಲ್ಲಿ ಒಂದು ಹೊಸ ಅಂಗಡಿ ಓಪನ್ ಮಾಡಿ ನಮ್ಮ ಮಾದರಿ ಅಂದ್ರೆ ತಾಲೂಕಿಗೆ ಆದ್ರೂ ಆಗ್ಬೋದು, ಹೋಬಳಿ ಮಟ್ಟಕ್ಕಾಗ್ಬೋದು, ಒಂದ್ ಮಾದರಿ ಅಂಗಡಿಯನ್ನ ಓಪನ್ ಮಾಡಿ ಇವತ್ತ ನಮ್ಮ ಬೇರೆ ಯುವಕರಿಗೆ ಇದೊಂದು ಸ್ಫೂರ್ತಿದಾಯಕವಾಗಿರ್ಲಿ. ಇದೇ ತರ ಎಲ್ಲಾರು ಕೈ ಜೋಡಿಸಿಕೊಂಡು ಮುಂದೋಗೋಣ. ಆಮೇಲೆ ಹಣ ಅಕೌಂಟ್
ಅಕೌಂಟ್ ನಲ್ಲಿ ದುಡ್ಡು ಎಷ್ಟೈತೆ ಅಂತ ನನಗೆ ಗೊತ್ತು, ಬಿಲ್ಡಿಂಗ್ ಎಷ್ಟು ಅನ್ನೋದು ಗೊತ್ತು. ನಮ್ ತಾಲೂಕ್ನಲ್ಲಿ ಜಿಲ್ಲೆಯಲ್ಲಿ ಅಕೌಂಟ್ ತೆಗೆದ್ರೆ 10,000 ಇಲ್ಲ, 5,000 ಇಲ್ಲ. ನಾವು ತೀರಾ ಹಿಂದ್ ಬಿದ್ದಿದೀವಿ. ನಾವು ಅವರ ಭದ್ರಾವತಿ ತರ ನಾವು ಒಂದು ಕಾರ್ಯಕ್ರಮ ಮಾಡಿ ನಾವು ಅವರ